Dare. ಇರಮ್ಮ, ಬೇರೆಯವ್ರ ಮುಖ ತೋರ್ಸೋದು ಅವ್ರ ವಿಶ್ವಾಸಕ್ಕೆ ವಿರುದ್ಧ. ತಮಾಷೆಗಾಡ್ತಿರೋ ಆಟಕ್ಕೋಸ್ಕರ ಅವ್ರಿಗೆ ಯಾಕೆ ಬೇಜಾರ್ ಮಾಡ್ಬೇಕು? ಬೇಡ, ಅವ್ರ ಅಭಿಪ್ರಾಯಕ್ಕೆ ನಾವು ಧಕ್ಕೆ ತರಬಾರ್ದು. ಥ್ಯಾಂಕ್ ಗಾಡ್. ಛೆ, ತಪ್ಪಿಸ್ಕೊಂಡ್ರು. ಇಷ್ಟು ಆಟ ಆಡಿದ್ರು ವೇಸ್ಟ್ ಆಯ್ತು. ನಿಜಾನೂ ಹೇಳಿಲ್ಲ, ನಿತ್ಯ ಸಿಕ್ಕಾಕೊಳ್ಳಿಲ್ಲ. ಹೇಗೆ? ಆರ್ ಯು ಹ್ಯಾಪಿ ನಿತ್ಯ? ಈಗ ನಿಂಗ್ ಸಂತೋಷನಾ? ಎಸ್ ಮಾಮ್, ನಿನ್ ಟೈಮ್ ಚೆನ್ನಾಗಿದೆ. ಅಜ್ಜಿ ನಿನ್ನ ಕಾಪಾಡಿದ್ದು. ಟೈಮ್ ಯಾವಾಗ್ಲೂ ನನ್ ಪರಾನೇ ಇರತ್ತೆ ನಿತ್ಯ, ಅದಕ್ಕೆ ಡೇರ್ ಅಂತ ಹೇಳಿ. ಕಂಗ್ರಾಟ್ಸ್ ಆಂಟಿ, ನೀವು ಗೆಲ್ಲಿಲ್ಲ, ಹಾಗಂತ ಸೋಲ್ಲೂ ಇಲ್ಲ, ಗೇಮ್ ಮುಗಿಸಿದ್ರಿ ಅಷ್ಟೇ. ಐ ನೋ ಜೈ, ದಟ್ಸ್ ವಾಟ್ ಐ ವಾಂಟ್ ಅಂಡ್ ದಟ್ಸ್ ಇಟ್. ನಿಜ ಹೇಳ್ದೆ ತಾಯಿ ತಪ್ಪಿಸ್ಕೊಂಡ್ಲು. ಈಗ ಮಗಳು ಹೇಗ್ ತಪ್ಪಿಸ್ಕೊತಾಳೋ ನೋಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಶಾಸ್ತ್ರಿಗಳೇ. ಹೇಗೂ ಶ್ರಾವಣ ಮಾಸ ಬರ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ವರಲಕ್ಷ್ಮಿ ವ್ರತ ಮಾಡಿ ಈ ಬಳೆನ ಹೊಸ ಸೊಸೆಗೆ ಹಾಕಿ, ಹಾಗೆ ಅವ್ರ ಕೈಯಿಂದಾನೆ ಇದನ್ನ ಪೂಜಾ ಮಂದಿರದಲ್ಲಿ ಇಡಿಸಿ. ಅಮ್ಮ ನಿತ್ಯ, ಬಂದು ತಗೊಮ್ಮ. ಇಲ್ಲಿ ನೋಡಪ್ಪ, ನೀವು ಕೂಡ ಬನ್ನಿ. ನಿತ್ಯ, ದೇವರ ಕೋಣೆಯಲ್ಲಿ ಇಟ್ಟು ಬಾಮ್ಮ. ಶಾಸ್ತ್ರಿಗಳೇ, ಕಾಣ್ಕೆ ಮನೆ ಸೊಸೆಗಷ್ಟೇನಾ? ಹೆಣ್ಮಕ್ಳಿಗಿಲ್ವಾ? ಅಮ್ಮವರ ಆಶೀರ್ವಾದ ಎಲ್ರಿಗೂ ಇರುತ್ತಮ್ಮ. ನನ್ ಹೆಂಡತಿ ಕೇಳಿದ್ದು ಆಶೀರ್ವಾದ ಅಲ್ಲ, ಬಹುಮಾನ. ಅಮ್ಮವರ ಹಾರೈಕೆ ಮೀರ್ಸೋ ಬಹುಮಾನ ಇನ್ನೇನಿರುತ್ತಪ್ಪ. ಹೇಗಿದ್ದೀರಮ್ಮ? ಆರೋಗ್ಯ ಹೇಗಿದೆ? ಅಮ್ಮನವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದೀವಿ ಶಾಸ್ತ್ರಿಗಳೇ, ಆರೋಗ್ಯವಾಗಿದ್ದೀವಿ. ಹೊಸ ದಂಪತಿಗಳು ಹೇಗಿದ್ದಾರಮ್ಮ? ನೀವೇ ಹೇಳಿದ್ರಲ್ಲ, ಅಮ್ಮವ್ರ ಆಶೀರ್ವಾದ ಎಲ್ರಿಗೂ ಇರುತ್ತೆ ಅಂತ. ಅವರು ಕೂಡ ಆರೋಗ್ಯವಾಗಿದ್ದಾರೆ. ಎಲ್ರೂ ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನ್ ಹೆಚ್ಚು ಬೇಕಮ್ಮ. ನಶ್ವರ ಆಗಿರೋ ಈ ದೇಹ
ಸಂಶಯ ಇಲ್ಲದೆ ಆ ಭಗವಂತನಿಗೆ ಸೇರಿದ್ದು. ಕಣ್ಮುಚ್ಚೋದ್ರಲ್ಲಿ ಮುಗ್ದೇ ಹೋಗ್ಬೋದು. ಅಮ್ಮ ಅವ್ರನ್ನ ಕೇಳಿ ಕೇಳಿ ನಾನು ಸೋತೋಗಿದ್ದೀನಮ್ಮ. ಅಷ್ಟು ಕಷ್ಟ ಯಾಕೆ ಪಡ್ತಾ ಇದ್ದೀರೋ? ಅದು ಅವ್ರಿಗೆ ಗೊತ್ತು. ಪ್ರಾಪ್ತಿ ಎಷ್ಟೋ ಫಲ ಏನೋ ಈ ಉಸಿರು ನಿಂತೋಗೋ ಸಮಯದ ಒಳಗೆ ಅದನ್ನ ತಿಳ್ಕೋಬೇಕಮ್ಮ. ಏನೇನೋ ಮಾತಾಡ್ತಾರೆ. ನಾನು ಬರ್ತೀನಮ್ಮ. ಊಟ ಮಾಡ್ಕೊಂಡು ಹೋಗಿ ಶಾಸ್ತ್ರಿಗಳೇ. ಇಲ್ಲಮ್ಮ, ಈ ಮನೆಯಲ್ಲಿ ನಾನು ಊಟ ಮಾಡಬಾರ್ದು. ಆದ್ರೆ ಶಾಪ ಇನ್ನೂ ಇದ್ರೆ ಮಾತ್ರ ಒದ್ದಾಡೋದು ನೀವು ಮತ್ತು ನಿಮ್ಮ ಮಗಳು. ಶಾಪ ಇದೆಯೋ ಇಲ್ವೋ ಈಗಾಗಲೇ ಅದರ ಸೂಚನೆನ ನೀವು ನೋಡಿರ್ತೀರ. ಈಗ ನಾನು ಬಂದಿದ್ದು ಕೂಡ ನಿಮಗೆ ಎಚ್ಚರಿಕೆ ಕೊಡೋದಿಕ್ಕೆ ಹೊರತು ನಿಮ್ಮನ್ನ ಭಯಪಡಿಸೋದಿಕ್ಕಲ್ಲ. ಈಗ ನೀವು ಏನಕ್ಕೆ ಬಂದಿದ್ರು? ಇನ್ಮೇಲೆ ಇಲ್ಲಿಗೆ ಬರೋ ಅಗತ್ಯ ಇಲ್ಲ. ಯಾಕೆ ಮೇಡಮ್ ಶಾಸ್ತ್ರಿಗಳಿಗೆ ಬರಬೇಡಿ ಅಂತಿದ್ದಾರೆ? ನೀವು ಪದೇ ಪದೇ ಬರೋದ್ರಿಂದ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಎಲ್ಲ ಗೊತ್ತಾಗತ್ತೆ. ಗೊತ್ತಿಲ್ಲದವರಿಗೆ ಗೊತ್ತಾಗೋದು ಅಂದ್ರೆ ಆ ಶಾಪದ ಬಗ್ಗೆನಾ? ಅಂದ್ರೆ ಈ ಶಾಸ್ತ್ರಿಗಳಿಗೂ ಆ ಶಾಪದ ಬಗ್ಗೆ ಗೊತ್ತಾ? ನೋಡಿ, ನಿಮಗ್ ಗೊತ್ತಿರೋ ನಿಜಾನ ನಿಮ್ ಜೊತೆಗೆ ಸಮಾಧಿ ಮಾಡ್ಕೊಳ್ಳಿ. ಇನ್ಯಾರಿಗೂ ಹೇಳ್ಬೇಡಿ. ಒಳ್ಳೆ ವಿಷಯನ 4 ಜನಕ್ಕೆ ಹಂಚ್ಕೋಬೇಕೆ ಹೊರತು ಈ ರೀತಿ ಡೇಂಜರಸ್ ವಿಷಯನ ರಹಸ್ಯವಾಗೇ ಇಟ್ಕೊಳ್ಬೇಕು. ಅಂದ್ರೆ ಈ ಶಾಸ್ತ್ರಿಗಳಿಗೂ ಶಾಪದ ಬಗ್ಗೆ ಗೊತ್ತಾ? ಮತ್ತೆ ಯಾರಿಗೂ ಹೇಳ್ಬೇಡಿ ಅಂತ ಮೇಡಮ್ ಹೇಳ್ತಿದಾರಂದ್ರೆ ನನಗೂ ಹೇಳ್ಬೇಡಿ ಅಂತನಾ? ಮತ್ತೆ ಹೇಳ್ತಿದೀನಿ, ದಯವಿಟ್ಟು ಈ ವಿಷಯನ ನೀವು ಇಲ್ಲಿಗೆ ಮರ್ತ್ಬಿಡಿ. ಮತ್ಯಾರಿಗೂ ಹೇಳ್ಬೇಡಿ. ಕೊನೆಗೆ ನನ್ ಮಗಳೇ ಬಂದು ಕೇಳಿದ್ರು ಸರಿ, ಹೇಳ್ಬೇಡಿ. ನಿಮ್ಮ ಭಯ ನಂಗೆ ಅರ್ಥ ಆಯ್ತಮ್ಮ. ಆದ್ರೆ ಹೀಗೆ ಹೆದರೋ ಬದಲು ಹುಷಾರಾಗಿದ್ರೆ ಒಳ್ಳೇದು. ಆಯ್ತಮ್ಮ, ಇನ್ಮೇಲೆ ಅಮ್ಮವ್ರನ್ನು ಬಿಟ್ಟು ದೇವಿಪುರದ ಸರಹದ್ದನ್ನ ದಾಟಲ್ಲ ಅಂತ ಮಾತು ಕೊಡ್ತೀನಿ. ಅಂದ್ರೆ ಶಾಸ್ತ್ರಿಗಳನ್ನ ಕೇಳಿ ನಾನು ಶಾಪದ ಬಗ್ಗೆ ತಿಳ್ಕೊತೀನಿ ಅಂತ ಮೇಡಮ್ ಹೆದರ್ತಿದ್ದಾರೆ ಅಂತಾಯ್ತು. ಅವರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ತಿಳ್ಕೊತೀನಿ. ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಷಯನ ನೀವು ಇಲ್ಲಿಗೆ ಮರ್ತ್ಬಿಡಿ. ಮತ್ಯಾರಿಗೂ ಹೇಳ್ಬೇಡಿ. ಕೊನೆಗೆ ನನ್ ಮಗಳೇ ಬಂದು ಕೇಳಿದ್ರು ಸರಿ, ಹೇಳ್ಬೇಡಿ. ಪ್ರಾಪ್ತಿ ಎಷ್ಟೋ ಫಲ ಏನೋ ಈ ಉಸಿರು ನಿಂತೋಗೋ ಸಮಯದ ಒಳಗೆ ಅದನ್ನ ತಿಳ್ಕೋಬೇಕಮ್ಮ. ದೇವಿಪುರಕ್ಕೆ ಹೋಗಿ ಶಾಸ್ತ್ರಿಗಳನ್ನ ನೋಡಿದ್ರೆ ಈ ಗುಟ್ಟೇನು ಗೊತ್ತಾಗತ್ತೆ. ಆದ್ರೆ ಅವ್ರಿಗೆ ಹೋಗೋದು ಹೇಗೆ?
ಅಜ್ಜಿ, ಅತ್ತೆ, ಮಾವ, ಚಿಕ್ಕಮ್ಮ, ಚಿಕ್ಕಪ್ಪ, ಎಲ್ರು ಬನ್ನಿ. ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ ನಾಣಿ. ವಿಶ್ವಾಸ ಅಂದ್ರೆ ಉಪ್ಪಿದ್ದ ಹಾಗೆ ನಾಣಿ, ಅದಿದ್ರೇನೆ ರುಚಿ. ವಿಶ್ವಾಸ ಕಳ್ಕೊಳ್ಳೋದು ಬೆಂಕಿ ಹಾಗೆ, ಕೈಯಲ್ಲಿ ಹಿಡ್ಕೊಂಡ್ರೆ ಸುಡುತ್ತೆ. ಕೈ ಸುಡೋವರೆಗೂ ಕಾಯ್ದೆಲೆ ಮುಂಚೆನೆ ಎಚ್ಚೆತ್ಕೋ. ಮೇಡಮ್, ಏನಾದ್ರೂ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ನಾಣಿ. ಮೊದಲು ಈ ಮನೆ ಸೊಸೆಗೆ ನೋವು ಕೊಡದೆ ಅಲ್ಲಿಗೆ ಹೋಗಿ ಬನ್ನಿ, ಸರಿನಾ? ಸರ್, ಏನಪ್ಪ ನಾಣಿ, ಸ್ಯಾಲ್ರಿ ಸಾಕಾಗ್ಲಿಲ್ವಾ? ತಿಂದು ಮನೆಗೆ ಜಂತಿ ಎಣಿಸ್ತೀಯಾ? ಏನು ಹಣೆ ಮೇಲೆ ಕುಂಕುಮ, ನಮ್ಗೆ 3 ನಾಮ. ಅಯ್ಯೋ, ಚೆನ್ನಾಗಿದೆ ನಿನ್ ಕೆಲ್ಸ. ಮರ್ಯಾದೆಯಾಗೆ ಲೆಕ್ಕ ಕೊಡ್ಲಿಲ್ಲ ಅನ್ಕೋ, ಅವಾಗ ನೋಡ್ಕೋತೀವಿ ನಿನ್ಗೆ. ಏನು ಮೊನ್ನೆ ನಿನ್ ಹೆಂಡತಿಗೆ ನೆಕ್ಲೆಸ್ ಕೊಡ್ಸಿದ್ಯಂತೆ? ಡಾಬು, ಕಾಸಿನ ಸರ, ವಂಕಿ ಕೂಡ ಆರ್ಡರ್ ಮಾಡಿದ್ಯಂತೆ. ಏನು ಯಾರ್ದೋ ದುಡ್ಡಲ್ಲಿ ಎಂಜಾಯ್ ಮಾಡ್ತೀಯಾ? ಇಂಥ ಪಾಪ ಸುಮ್ನೆ ಬಿಡಲ್ಲ ನೋಡು. ನಿನ್ ಟೈಮ್ ಹತ್ರ ಬರ್ತಿದೆ, ಹುಷಾರು. ನಾಣಿ ಅಂತೆ ನಾಣಿ. ಏನ್ ಮಾಡ್ತಿದ್ಯಾ ನಿತ್ಯ ಡಾರ್ಲಿಂಗ್? ಜೀ ಕನ್ನಡದಲ್ಲಿ ಸರಿಗಮಪ್ಪ ಪ್ರೋಗ್ರಾಮ್ಗೆ ಸ್ವರ ಅಭ್ಯಾಸ ಮಾಡ್ತಾ ಇದ್ದೆ ರೀ. ಅಷ್ಟು ವ್ಯಂಗ್ಯವಾಗಿ ಯಾಕೆ? ಅಡಿಗೆ ಮಾಡ್ತಿದೀನಿ ಅಂತ ಹೇಳ್ಬಾರ್ದಾ? ಈ ಮಡ್ಕೆಯಲ್ಲಿ ಗಂಜಿ ನೀರ್ ಕಾಯಿಸೋದು ಕೂಡ ಒಂದ್ ಅಡ್ಗೆನಾ? ಇವತ್ ನಮ್ ಮೆನು ರೈಸ್ ವಾಟರ್ ಅಂತ ಆಯ್ತು. ಏನ್ ಮಾತಾಡ್ತಾ ಇದ್ದೀರಾ? ಆಸ್ತಿ ಹೋದ್ರು ಈ ಹಾರಾಟಕ್ಕೆ ಏನ್ ಕಡಿಮೆ ಇಲ್ಲ, ದುಡ್ಡು ಹೋದ್ರು ಈ ನಾಟಕ ಮಾತ್ರ ಉಳ್ದದೆ. ಈಗ ನಮ್ಗೆ ಏನ್ ಕಡಿಮೆ ನಿತ್ಯ ಡಾರ್ಲಿಂಗ್? ಎಲ್ಲ ಜಾಸ್ತಿನೇ. ಒಟ್ಟು ಕಣ್ಣಿಲ್ಲ, ಉಡೋಕ್ ಬಟ್ಟೆ ಇಲ್ಲ. ಈ ಮನೆಗೆ ವಾಚ್ಮ್ಯಾನ್ ಆಗಿ ಅವ್ರು ಅನ್ನ ಮಾಡೋಕೆ ಅಕ್ಕಿ ಸೋಸ್ತಾ ಇದ್ರೆ ಅದ್ರಿಂದ 4 ಕಾಳು ಹೊರಗ್ ಬಿದ್ದಿದ್ನ ಅದನ್ನ ತಂದು ಗಂಜಿ ಕಾಯಿಸ್ತಾ ಇದ್ದೀನಿ. ಇಷ್ಟು ಕೂಡ ಇಲ್ದವ್ರು ಇರ್ತಾರೆ ಗೊತ್ತಾ? ಆ ಮಾತು ಹೇಳೋದಕ್ಕೆ ನಾಚಿಕೆ ಇಲ್ವಾ ನಿಮ್ಗೆ? ಮೊನ್ನೆ ಮಧ್ಯಾಹ್ನ ಪಕ್ಕದ ಗುಡ್ಸು ಪಾರ್ವತಮ್ಮ ಬಂದು ಗೋಧಿಲಿ ಕಲ್ ತೆಗಿಬೇಕು, ನಿನ್ ಗಂಡನ್ ಶರ್ಟ್ ಕೊಡ್ತೀಯಾ ಅಂತ ಕೇಳಿದ್ಲು. ಯಾಕಂತೆ? ಇದಕ್ಕೆ ಇಷ್ಟು ತೂತಾಗಿರೋ ನಿಮ್ ಶರ್ಟ್ ಮುಂದೆ ಯಾವ ಜರಡಿ ಆದ್ರೂ ಲೆಕ್ಕಕ್ಕುಂಟೆ? ಸುಮ್ನಿರಿ ಸಾಕು. ನಮ್ ಜೀವನದ ಬಗ್ಗೆ ನಾವೇ ಆಡ್ಕೋಬಾರ್ದು ಗೊತ್ತಾ? ಅದೊಂದೇ ಕಡಿಮೆ ಆಗಿದ್ದು. ನಮ್ಮ ಆಸ್ತಿ ಹೋಗಕ್ಕೆ ಕಾರಣ ನಿಮ್ ಬೇಜವಾಬ್ದಾರಿ. ನಿಮ್ ಭಕ್ತ ಮಾಡಿರೋ ಮೋಸದಿಂದಾಗಿ ಈಗ ನಮ್ಗೆ ಊಟಕ್ಕೂ ಕಷ್ಟ ಆಗಿದೆ. ಸ್ವಾಮಿ ಭಕ್ತಿ ಹೆಸರಲ್ಲಿ ಎಲ್ಲ ಸ್ವಾಹ ಮಾಡ್ದ. ಅದ್ ಸರಿ, ಎಲ್ಲಿ ನಿಮ್ ಭಕ್ತ ಬಕಾಸುರ? ವಾಟ್? ಜೈ ಗಂಗಾ ದೇವಿಪುರಕ್ಕೆ ಹೋಗ್ತಿದಾರಾ? ಹೌದು ಮಾಮ್, ನಾಳೆ ಮಾರ್ನಿಂಗ್ ಹೊರಡ್ತಾರಂತೆ. ಯಾಕೆ? ಅಲ್ಲಿರೋ ಭತ್ತದ ಗದ್ದೆ, ತೆಂಗಿನ ಮರ, ಮಾವಿನ ತೋಪು, ಬೇಳೆ, ಆಡು, ಕುರಿ ಲೆಕ್ಕ ಎಲ್ಲ ಅವಳಿಗೆ ಗೊತ್ತಾಗ್ಬೇಕಂತೆ. ಆ ಲೆಕ್ಕ ಅವಳಿಗೆ ಹಾಕ್ಬೇಕಂತೆ? ಅದೇ ಅರ್ಥ ಆಗ್ತಿಲ್ಲ ಮಾಮ್. ಈಗ ಅವಳ ಟಾರ್ಗೆಟ್ ನಮ್ಮನ್ನ ಟಾರ್ಚರ್ ಮಾಡೋದು. ಅದನ್ನು ಬಿಟ್ಟು ಊರಿಗೆ ಹೋಗ್ತಿದ್ದಾಳೆ ಅಂದ್ರೆ ಈ 3 ರಾತ್ರಿಯಿಂದ ತಪ್ಪಿಸ್ಕೊಳಕ್ಕಿರ್ಬೇಕೇನೋ ಮಾಮ್. ನೋ ಬೇಬಿ, ಹಾಗ್ ತಪ್ಪಿಸ್ಕೊಳ್ಬೇಕಾದ್ರೆ ಒಬ್ಳೆ ಹೋಗಿರ್ತಿದ್ಲು, ಜೈನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್. ಅಂದ್ರೆ
ಬೇರೆ ರೀಸನ್ ಏನಾದ್ರೂ ಸಸ್ಪೆಕ್ಟ್ ಮಾಡ್ತೀಯ ಮಾಮ್? ನಿಮ್ ಜೀವನದಲ್ಲಿ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ದಿರೋ, ಯಾರಿಗೂ ಹೇಳ್ದಿರೋ ರಹಸ್ಯ ಅವಳು ಶಾಪ ಏನು ತಿಳ್ಕೊಳ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಮೊನ್ನೆ ಶಾಸ್ತ್ರಿಗಳು ಆ ಮನೆಗ್ ಬಂದು ಹೋದ್ರಲ್ಲ, ಅವ್ರಿಗೆ ಶಾಪದ ಬಗ್ಗೆ ಗೊತ್ತು ಅಂತ ಗೆಸ್ ಮಾಡ್ಕೊಂಡೇ ಹೊರಟಿದ್ದಾಳೆ. ಮತ್ತೀಗ ಹೇಗೆ ಮಾಮ್? ಅವಳು ಆ ಊರಿಗೆ ಹೋದ್ರೆ ಎಲ್ಲ ಗೊತ್ತಾಗುತ್ತಲ್ಲ. ಊರ್ಗೆ ಹೋದ್ರೆ ಗೊತ್ತಾಗತ್ತೆ, ಹೋಗ್ದಿದ್ ಹಾಕ್ ತಡಿದ್ರೆ ಹೇಗ್ ತಡೆಯೋದು ಮಾಮ್? ಜೈ ಕೂಡ ರೆಡಿ ಆಗಿದ್ದಾನಲ್ಲ. ಅವ್ರು ಹೊರಡ್ಬೇಕು ಅಂತ ಇರೋದು ನಾಳೆ ಅಲ್ವಾ ನಿತ್ಯ? ಅಷ್ಟ್ರೊಳಗಡೆ ಏನೋ ಒಂದು ಆಗದೆ ಇರತ್ತಾ? ಏನಾಗೋದು? ವೇಟ್ ಆ್ಯಂಡ್ ಸಿ ನಿತ್ಯ. ಹಳ್ಳಿ ಶಾಲೆಯಲ್ಲಿ ಓದಿರೋ ಅವಳಿಗೆ ಅಷ್ಟು ಬುದ್ಧಿವಂತಿಕೆ ಇದ್ರೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿರೋ ನಮಗೆ ಎಷ್ಟಿರಬೇಕು? ಮಾಡ್ತೀನಿ. ಬನ್ನಿ ಅತ್ಗೆ, ಇವತ್ತು ಜೈ ನಿತ್ಯ ದೇವಿಪುರಕ್ಕೆ ಹೊರಟಿದ್ದಾರೆ. ಅದ್ ಗೊತ್ತಾಗಿನೇ ಬಂದಿದ್ದು. ಏನ್ ನಿತ್ಯ, ಊರಿಗೆ ಹೋಗ್ತಿದ್ಯಾ ಅಂತ ನನಗ್ ಒಂದ್ ಮಾತು ಹೇಳಲೇ ಇಲ್ಲ? ಅಂದ್ರೆ ಅದು ಮಾಮ್, ಇದು ನಮ್ ಫ್ಯಾಮಿಲಿ ಮ್ಯಾಟರ್ ಆಂಟಿ. ಏಯ್ ಜೈ, ಯಾಕೋ ಮುಚ್ಚಿಡ್ತೀಯಾ? ಇದು ಫ್ಯಾಮಿಲಿ ಮ್ಯಾಟರ್ ಅಲ್ಲ, ಫ್ರಾಡ್ ಮ್ಯಾಟರ್ ಅಂತ ಹೇಳೋ. ಆ ದೇವಿಪುರದ ಲೆಕ್ಕದಲ್ಲಿ ಮೋಸ ಆಗಿದೆ ಅಂತ ಅದನ್ನ ತಿಳ್ಕೊಳಕ್ ಹೋಗ್ತಿದ್ದಾರೆ. ಹಾಗೇನಿಲ್ಲಮ್ಮ, ಮದ್ವೆ ಆದಾಗಿಂದ ಎಲ್ಲೂ ಹೋಗಿಲ್ವಲ್ಲ. ನಮ್ ಊರಿಗೆ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಒಪ್ಕೊಂಡ್ವಿ. ಬೇಕಾಗಿಲ್ಲ ಅಂಕಲ್ ಜಿ. ಜೈ ನಿತ್ಯ ಆ ಊರಿಗೆ ಹೋಗ್ಬೇಕಾದ್ ಕಷ್ಟ ಇಲ್ಲ. ಹೋಗ್ತಾ ಇದ್ರೆ ಆ ಊರಿನ ಲೆಕ್ಕ ಹೇಗ್ ಗೊತ್ತಾಗತ್ತಮ್ಮ? ಆ ನಾಣಿ ಫ್ರಾಡ್ ಮಾಡಿದಾನೆ ಅಂತ ನಿಮ್ ನಿತ್ಯ ಹೇಳ್ತಿದ್ದಾಳೆ. ನಾಣಿ ಅಂಥವ್ನಲ್ಲ. ಅದನ್ನ ನೀವ್ ಹೇಳಿದ್ರೆ ಹೇಗೆ? ಮತ್ತೆ ಇನ್ಯಾರು ಹೇಳ್ಬೇಕು? ನಾನು ಹೇಳ್ತೀನಮ್ಮ. ನಾವು ದೇವಿಪುರದಲ್ಲಿ ನಿಮ್ಮ ಹೊಲ ನೋಡ್ಕೊಳ್ಳೋ ರೈತರಮ್ಮ. ನಾವ್ ಹಾಕಿರೋ ಬೀಜ, ತೆಗೆದಿರೋ ಬೆಳೆ, ಬಂದಿರೋ ಲಾಭ ಎಲ್ಲ ಹೇಳಿ ದುಡ್ಡು ಕೊಡೋಕ್ ಬಂದಿದೀವಮ್ಮ. ಇದು ಜೋಳದಿಂದ ಬಂದಿರೋ ದುಡ್ಡು. ಡ್ಯಾಡಿ, ಇದು ರಾಗಿ ದುಡ್ಡು ಯಜಮಾನ್ರೆ. ಇದು ತೆಂಗಿನಕಾಯಿ ದುಡ್ಡು ಯಜಮಾನ್ರೆ. ಎಲ್ಲೋ ಊಟ
ಊಟಿಗೋ ಕೊಡಕೆನಲ್ಗೋ ಹೋಗೋ ಹಾಗೆ ಯಾಕಷ್ಟು ಬಿಲ್ಡಪ್ಪು? ಹೊಸದಾಗಿ ಮದುವೆ ಆಗಿರೋ ದಂಪತಿಗೆ ಪ್ರತಿ ಪ್ಲೇಸು ಪ್ಯಾರಡೈಸೇ ಚಿಕ್ಕಮ್ಮ. ನಿಜವಾಗ್ಲೂ ಸಂಸಾರ ಮಾಡೋರು ಹೀಗ್ ಮಾತಾಡಲ್ವೇನೋ? ಹೌದು. ಪ್ರೀತಿ ಯಾತ್ರೆಗೆ ಬೃಂದಾವನವೇ, ಕಾಶಿ ಪ್ರಯಾಗ ಯಾಕೆ? ಹೊರಡಿ ಇಬ್ರು. 2-3 ದಿನ ಅಲ್ಲೇ ಇದ್ ಬನ್ನಿ. ಆಗ್ಲಿ ಅಜ್ಜಿ. 3 ದಿನ 3 ರಾತ್ರಿ 3 ಹಗಲು ಅಲ್ಲೇ ಇದ್ದು ಬರ್ತೀವಿ. ಹುಷಾರು ಜೈ. ಶೋ ಡ್ಯಾಡ್. ಅಲ್ಲಿ ಹೋಗ್ತಿದ್ದ ಹಾಗೆ ಫೋನ್ ಮಾಡಪ್ಪ. ನಾನ್ ಮಾಡ್ತೀನಿ ಅತ್ತೆ. ನಾಣಿ ಸರ್, ನೀನ್ ಕೂಡ ಬರ್ತಿದ್ಯಲ್ವಾ? ಮೇಡಮ್, ನೀವು ಜಾಲಿಯಾಗಿ ಹೋಗ್ತಿದ್ರೆ ಮಧ್ಯದಲ್ಲಿ ನಾನ್ಯಾಕೆ? ಹೇಗೂ ಲೆಕ್ಕ ಎಲ್ಲ ಸರಿ ಆಯ್ತಲ್ಲ, ನೀವ್ ಹೋಗ್ ಬನ್ನಿ. ನಾನು ನ್ಯಾಯದ ಪರ ಅಂತ ಎಲ್ರಿಗೂ ಅರ್ಥ ಆಯ್ತಲ್ವಾ ಸರ್? ಸಾಕು ಬಿಡಯ್ಯ, ಏನೋ ದೊಡ್ಡ ನೋಬೆಲ್ ಪ್ರೈಸ್ ವಿನ್ ಆದ ಹಾಗೆ. ಸರಿ, ಓಕೆ, ನಾವು ಹೊರಡ್ತೀವಿ. ಹೊರಡೋಣವಾ ನಾಣಿ? ಸರ್, ಇಲ್ಲಿ ಕೊಡಿ ಮೇಡಮ್, ನಾನು ಇಡ್ತೀನಿ. ಮಾಮ್, ಒಂದ್ಸಲ ನೀನ್ ಎದ್ರಾಗ ಬರ್ತೀಯಾ? ನಿನ್ ಶಕುನ ನಮ್ಗೆ ತುಂಬಾ ಒಳ್ಳೇದು ಮಾಮ್. ನಾವ್ ಅಂದ್ಕೊಂಡಿದ್ ಕೆಲ್ಸ ಎಲ್ಲ ಪೂರ್ತಿ ಆಗತ್ತೆ. ಒಂದ್ಸಲ ಎದ್ರಿಗ್ ಬಾ. ನಿನ್ನ ದೇವಿಪುರಕ್ಕೆ ಹೋಗ್ಬೇಡ ಅಂತ ಹೇಳಿದ್ ನನ್ನೇ ನಿನ್ ಪ್ರಯಾಣಕ್ಕೆ ಶಕುನ ಮಾಡ್ಕೋತೀಯಾ? ಮಾಡ್ತೀನಿರು ನಿನಗೆ. ಬಾ ಮಾಮ್. ಅಜ್ಜಿ 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 ಅಜ್ಜಿ, ಏನಾಯ್ತು ಅಜ್ಜಿ? ನೀವು ಹೋಗ್ತಿದ್ದ ಹಾಗೆ ನನ್ಗೆ ಎದೆ ನೋವು ಶುರು ಆಯ್ತು. ಭಯ ಪಟ್ಕೊಂಡು ನಿಮ್ಮಪ್ಪ ನಿನಗ್ ಫೋನ್ ಮಾಡಿದ್ರು. ಬನ್ನಿ ಅಜ್ಜಿ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡಪ್ಪ, ಈಗ ಕಡಿಮೆ ಆಗಿದೆ. ನೋವು ಯಾಕೆ ಬಂತು ಅಂತ ತಿಳ್ಕೊಬೇಕಲ್ಲ ಅಜ್ಜಿ? ಬೇಕಾಗಿಲ್ಲ ಜೈ, ಏನೋ ಗ್ಯಾಸ್ಟ್ರಿಕ್ ಆಗಿರ್ಬೇಕು ಅಷ್ಟೇ. ಗ್ಯಾಸ್ಟ್ರಿಕ್, ಹಾರ್ಟ್ ಪೇನು ಅಂತ ಡಾಕ್ಟರ್ ತೋರಿಸಿದ್ರೆ ಅಲ್ವಾ ಆಂಟಿ ತಿಳಿಯೋದು? ಅದೆಲ್ಲ ಬೇಡಪ್ಪ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಕಡಿಮೆ ಆಗುತ್ತೆ. ನಾನ್ ಬಿದ್ದು ಹೋದೆ, ನಿಮಗೀಗೆ ಎದೆ ನೋವು ಬಂತು. ಇದೆಲ್ಲ ಆ ಅಮ್ಮವ್ರ ಹರಕೆಯಿಂದಾನೆ ಅಜ್ಜಿ. ನಿಮ್ಗೆ ಸರಿ ಹೋಯ್ತಲ್ಲ, ನಾನು ಇವರು ದೇವಿಪುರಕ್ಕೆ ಹೋಗಿ ಬರ್ತೀವಿ. ಬೇಡ ಬೇಡ, ಬೇಡ, ಯಾವ ಊರು ಬೇಡ, ಗುಡಿನೂ ಬೇಡ, ಹರಕೆನೂ ಬೇಡ. ನೀವ್ ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರಿ. ಯಾಕೆ ಬೇಡ ಅಂತಿದ್ದೀರಾ ಅಜ್ಜಿ? ಆಗ ನೀವೇ ಅಲ್ವಾ ಹೋಗಿ ಅಂತಿತ್ತು. ಅವಾಗ ಹೋಗಿ ಅಂದೆ, ಇವಾಗ ಬೇಡ ಅಂತಿದ್ದೀನಿ. ಈಗ್ಲೇ ಅಲ್ಲ, ಇನ್ಯಾವತ್ತೂ ಆ ಊರ್ಗೆ ಗುಡಿಗೆ ಹೋಗ್ಬಾರ್ದು. ಆ ಅಮ್ಮನವ್ರಿಗೆ ಪೂಜೆನೂ ಮಾಡಬಾರ್ದು, ಯಾವ ಹರಕೆನೂ ಹೊತ್ಕೋಬಾರ್ದು. ಏನಿದ್ರೂ ದೊಡ್ಡವರು ನಾವು ನೋಡ್ಕೊಳ್ತೀವಿ.
सशङ्खचक्रं सकिरीटकुण्डलं प्रतीतवस्त्रं सरसे विवेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजम्. ಅಮ್ಮ 5 ಜನ ಮುತ್ತೈದರು ಬಂದು ಗಂಡಿಗೆ ಕುಂಕುಮ ಹೆಣ್ಣಿಗೆ ಕುಂಕುಮ ಗಂಧ ಇಡೀಮ. लक्ष्मीदेव्यै नमः. सर्वे देवताभ्यो नमः. हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातभेदो ममावह. तां महावह जातभेदो लक्ष्मीमनपिकामनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमध्यां हस्तिनाथप्रबोधिनीं श्रियं देवीमुपह्वये. श्रीर्मा देवी जुषतां कां सोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. ओम ऐं ह्रीं श्रीं श्रीं श्रीमात्रे नमः. श्रीमाताश्री चिदग्निकुण्डसम्भूता देवकार्यसंज्ञता सहस्राभा चतुर्बाहुसमन्विता नागस्वरूपा साक्षात् क्रोधाकारा कुशोज्ज्वला मनोरूपेक्षुकोदण्डा पञ्चतन्मात्रसायिका हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातभेदो ममावह. ಇಲ್ಲಿ ನೋಡಪ್ಪ, ಅಮ್ಮ ಅವರ ಬಳೆನ ನಿಮ್ ಹೆಂಡತಿ ಕೈಗೆ ನೀವೇ ಹಾಕಿ. ओम सर्वे देवताभ्यो नमः. ओम गौरी देवताभ्यो नमः. ध्यायेत्पद्मासनस्थां विकसितवदनां पद्मपत्रायताक्षीं देवाभां पीतवस्त्रां करकलितलसद्देवपद्मां वराङ्गीं सर्वालङ्कारयुक्तां सततमवैदां भक्तनम्रां भवानीं श्रीविद्यां शान्तमूर्तिं सकलसौनतां सर्वसम्पत्प्रदात्रीं अरुणां करुणातरङ्गिताक्षीं धृतपाशां अणिमाधिरावृतां मयूखैः अहमित्येव विभावये भवानी. ಮಹಾಲಕ್ಷ್ಮಿಯನ್ ನಮೋ ನಮಃ. ಸರ್ವದೇವತಾಭ್ಯೋ ನಮಃ. ಅಮ್ಮ ಅವ್ರ ಕೈಯಿಂದ 3 ಸಲ ಕಳಶ ತೀರ್ಥನ ತಗೊಂಡು ಉಪವಾಸನ ಕೊನೆ ಮಾಡಬಹುದು. ನಿತ್ಯ ನಿತ್ಯ ಏನಾಯ್ತು? ನಿತ್ಯ ಹೋದ್ಲು ಅನ್ಸುತ್ತೆ. ನಿತ್ಯ ಎದ್ದೇಳು. ನಿತ್ಯ ಶವ ಹೇಗೆ ಹೇಳತ್ತೆ? ಏನ್ರಿ ಡಾಕ್ಟರ್ ಫೋನ್ ಮಾಡ್ರಿ. ಡಾಕ್ಟರ್ಗಲ್ಲ, ಆ ದೇವ್ರಿಗೆ ಫೋನ್ ಮಾಡಿದ್ರು ಇವಳು ಹೇಳೋದಿಲ್ಲ ಇನ್ನ. ಮತ್ತೆ ನಾವು ಹಾಕಿದ್ದು ಮಾಮೂಲಿ ವಿಷನ, ಕಾಲಕೂಟ ವಿಷ. ನಿತ್ಯ ನಿತ್ಯ ಭಗವಂತ ಒಳ್ಳೇದಾಗ್ಲಿ ಅಂತ ಬಳೆ ಶಾಸ್ತ್ರ ಮಾಡಿದ್ರೆ ನಿತ್ಯ ಕೈಯಲ್ಲಿರೋ ಅಮ್ಮನವ್ರ ಬಳೆ ಹೊಡೆದೋಯ್ತಲ್ಲ. ಇದು ಶಾಪದ ಸಂಕೇತನ, ಸಾವುಗೆ ಆಹ್ವಾನನ? ಅಮ್ಮ ನಿತ್ಯ ನಿತ್ಯ ಏನು ಮಾಮ್ ಹೀಗಾಯ್ತು? 3 nights ಆಗೋದ್ರಲ್ಲಿ ಇವಳು ಹೋಗ್ಬಿಟ್ರೆ? ಅವಳು ಹೋದ್ರೆ ನಮ್ಗೆ ಆಲ್ಟರ್ನೇಟ್ ಇಲ್ಲ. ಡೋಂಟ್ ವರಿ ನಿತ್ಯ, ಅವಳಿಗೇನು ಆಗಲ್ಲ. ದೇವಿಪುರಕ್ಕೆ ಹೋಗೋದಕ್ಕೆ ನಿನ್ನೆ ಹಾಗೆ ಏನೋ ಪ್ಲಾನ್ ಮಾಡಿರ್ತಾಳೆ. ಪ್ಲಾನ್ ಆದ್ರೆ ಓಕೆ ಮಾಮ್, ನಿಜವಾಗ್ಲೂ ಪ್ರಾಬ್ಲಮ್ ಆದ್ರೆ? ಬನ್ನಿ ಸರ್. ಬನ್ನಿ ಡಾಕ್ಟರ್.
ಅವರು ಸುಸ್ತಾಗಿ ಬಿದ್ದೋಗಿದಾರಮ್ಮ. ಇಂಜೆಕ್ಷನ್ ಕೊಡ್ತೀನಿ, ಸ್ವಲ್ಪ ಹೊತ್ತರಲ್ಲೇ ಸರಿಯಾಗುತ್ತೆ. ಏನ್ ಮೇಡಮ್ ನೀವು ಹೇಳೋದು? ಹೌದು ನಾಣಿ, ಜೈ ನಿತ್ಯಾನ ಹನಿಮೂನ್ ಕಳ್ಸೋಣ ಅಂತ ನಾಡಿದ್ಗೆ ನಾನ್ ಟಿಕೆಟ್ ಬುಕ್ ಮಾಡಿದ್ರೆ ಅವರು ನಾಳೆನೆ ಹೋಗ್ತೀವಿ ಅಂತ ಹೇಳಿದ್ರು. ನಂಗ್ ಡೌಟ್ ಬಂದು ಟ್ರಾವೆಲ್ ಏಜೆನ್ಸಿಗೆ ಕಾಲ್ ಮಾಡಿದ್ರೆ ನಾಳೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಯಾವುದೇ ಏರ್ಲೈನ್ಸ್ ಅಲ್ಲೂ ಇವ್ರ ಹೆಸರಲ್ಲಿ ಟಿಕೆಟ್ಸ್ ಬುಕ್ ಆಗಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ ಯಾವ ಹೋಟೆಲ್ ರೂಮ್ ಅಲ್ಲೂ ಇವ್ರ ಹೆಸರು ಬುಕ್ ಆಗಿಲ್ಲ. ಮತ್ತೆ ಯಾಕಾಗಿ ಹೇಳಿರ್ತಾರೆ ಮೇಡಮ್? ಅದನ್ನೇ ತಿಳ್ಕೋಬೇಕು ನಾಣಿ, ಅದಕ್ಕೆ ನಿನ್ನನ್ ಕರ್ಸಿದ್ದು. ನನ್ಗೇನು ಗೊತ್ತಿಲ್ಲ ಮೇಡಮ್. ನೀನು ಜೈಗೆ ನಂಬಿಕಸ್ತ ವ್ಯಕ್ತಿ. ಜೈ ಖುಷಿಯಾಗಿರ್ಬೇಕು ಅಂತ ನಿನ್ಗೆ ಅನ್ಸತ್ತಾ ಇಲ್ವಾ? ಸಾರ್ ಸಂತೋಷವಾಗಿದ್ರೆ ಅಲ್ವಾ ಮೇಡಮ್ ನನ್ನಂತವ್ರು ಬದುಕೋದು. ಜೈ ನಿತ್ಯ ಸಂತೋಷವಾಗಿರ್ಲಿ ಅಂತ ಅವ್ರ ಮದ್ವೆ ಮಾಡಿಸ್ದೆ ನಾಣಿ. ಆದ್ರೆ ಯಾಕೋ ಅವ್ರ ಮಧ್ಯೆ ಸಲಿಗೆ ಅಷ್ಟಾಗಿಲ್ಲ ಅಂತ ನನಗನ್ನಿಸ್ತಿದೆ. ನೀನ್ ಯಾವಾಗ್ಲೂ ಅಲ್ಲೇ ಇರ್ತೀಯಲ್ಲ, ನಿಜ ಹೇಳು. ಅಂದ್ರೆ ಸಾರ್ಗೆ ನಿತ್ಯ ಮೇಡಮ್ಗೂ ಮಧ್ಯೆ ಚಿಕ್ಕ ಡಿಫರೆನ್ಸ್ ಬರುತ್ತೆ ಮೇಡಮ್. ಆದ್ರೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಮೇಡಮ್. ಚಿಕ್ಕ ಸಮಸ್ಯೆ ಅಲ್ವಾ ಅಂತ ಬಿಟ್ರೆ ಅದು ಬೆಳ್ದು ದೊಡ್ಡ ಸಮಸ್ಯೆ ಆಗತ್ತೆ ನಾಣಿ. ನಿತ್ಯ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸನ ನಾನ್ ಕೂಡ ಗಮನಿಸಿದೀನಿ. ಹನಿಮೂನ್ ಹೆಸರಲ್ಲಿ ಜೈನ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ. ಅದನ್ನ ನಾವ್ ತಿಳ್ಕೋಬೇಕು. ಅವಾಗ್ಲೇ ಅವರಿಬ್ರು ಚೆನ್ನಾಗಿರೋದಕ್ ಸಾಧ್ಯ. ಕರೆಕ್ಟೇ, ಆದ್ರೆ ನಮ್ಗೆ ಗೊತ್ತಾಗುತ್ತೆ. ಸಾರ್ ನನಗೂ ಹೇಳ್ದೆ ಹೋಗಿದ್ದಾರೆ ಅಂದ್ರೆ ಯಾವ್ದೋ ಸೀಕ್ರೆಟ್ ಪ್ಲೇಸಿಗೆ ಹೋಗಿದ್ದಾರೆ ಅನ್ಸುತ್ತೆ. ಆ ಪ್ಲೇಸ್ ಯಾವ್ದು ಅಂತ ತಿಳ್ಕೋಬೇಕು. ಅಲ್ಲಿ ಅವರು ಗಲಾಟೆ ಮಾಡ್ಕೋತಿದಾರಾ ಇಲ್ಲ ಹನಿಮೂನ್ ಅಲ್ಲಿ ಹ್ಯಾಪಿ ಆಗಿರ್ತಾರಾ ಅಂತ ಗೊತ್ತಾಗ್ಬೇಕು. ಅದಕ್ಕೆ ನಾಳೆ ಅವ್ರು ಹೊರಡ್ತಿದ್ದ ಹಾಗೆ ನೀನ್ ಅವ್ರನ್ನ ಫಾಲೋ ಮಾಡ್ಬೇಕು ನಾಣಿ. ಅವ್ರ ಜೊತೆನೆ ಇದ್ದು ಅವಾಗವಾಗ ನನ್ಗೆ ಅಪ್ಡೇಟ್ ಮಾಡು. ಡೆಸ್ಟಿನೇಷನ್ ಗೊತ್ತಾಗೋವರೆಗೂ ನೀನು ಅವ್ರನ್ನ ಬಿಡ್ಬೇಡ. ಅವರು ನನ್ನೇ ಕರ್ಕೊಂಡು ಹೋಗ್ತಾರೆ ಮೇಡಮ್. ಬೇರೆ ವೇಷ ಹಾಕೋ ನಾಣಿ. ನಿನ್ ಸರ್ ಸಂತೋಷಕ್ಕೋಸ್ಕರ ನೀನ್ ಅಷ್ಟೂ ಮಾಡಕ್ಕಾಗಲ್ವಾ? ಮಾಡ್ತೀನಿ ಮೇಡಮ್. ನಿತ್ಯ, ಈ ಟ್ರಿಪ್ ನಮಗೆ ಮೆಮೊರಿ ಆಗಿರ್ಬೇಕು, ಲೈಫ್ ಲಾಂಗ್ ನೆನಪಿರ್ಬೇಕು. ಅದಕ್ಕೆ ಅಲ್ವಾ ರೀ ಪ್ಲಾನ್ ಮಾಡಿದ್ದು. ದಟ್ಸ್ ವೈ ಐ ಅಪ್ರಿಶಿಯೇಟ್ ಯು ಬಂಗಾರ. ಐ ಲೈಕ್ ಯು ಅಂಡ್ ಐ ಲವ್ ಯು. ಈ ಪ್ಲಾನ್ಸ್ ಅಲ್ಲಿ ನಾನು ಕೆಲವು ಸ್ವೀಟ್ಸ್ ಥಿಂಗ್ಸ್ ನ ಆಡ್ ಮಾಡ್ತೀನಿ. ಏನದು? ಈ ಜರ್ನಿಲಿ ಈಚ್ ಅಂಡ್ ಎವ್ರಿ ಮೂಮೆಂಟ್ ನ ಎಂಜಾಯ್ ಮಾಡಬೇಕು. ಈಗ ಸಪೋಸ್ ಆನ್ ದ ವೇಲಿ ಒಂದು ಅಂದವಾದ ಲೊಕೇಶನ್ ಇರುತ್ತೆ, ಇಬ್ರು ಒಂದು ರೊಮ್ಯಾಂಟಿಕ್ ಸೆಲ್ಫಿ ತಗೊಳ್ಳೋಣ. ಇನ್ನು ಸ್ವಲ್ಪ ದೂರ ಹೋಗಿ ಹಗ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ. ದೇವ್ರೇ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡಲ್ಲ ಅನ್ನೋ ಹಾಗೆ ಎಲ್ಲಿ ಹೋದ್ರು ಇವ್ರು ಅಲ್ಲಿಗೆ ಬರ್ತಾರಲ್ಲ. ಏನ್ ಡಿಯರ್, ಕಿಸ್ಸಿಂದ ಶುರು ಮಾಡೋಣ ಅಂತ ಆಗ್ಲೇ ಯೋಚನೆ ಮಾಡ್ತಿದ್ಯಾ? ನಿಮ್ಗೆ ಎಷ್ಟು ಬೇಗ ಅರ್ಥ ಆಯ್ತು? ಐ ನೋ ಡಾರ್ಲಿಂಗ್, ಯು ಆರ್ ಟೂ ಸ್ಮಾರ್ಟ್. ಐ ಆಮ್ ಸೋ ಫಾಸ್ಟ್. ನಾನು ಏನೋ ಅಂದ್ಕೊಂಡ್ರೆ ಇವ್ರು ಇನ್ನೇನೋ ಮಾಡೋ ಹಾಗಿದ್ದಾರೆ. ಈ ಕಷ್ಟದಿಂದ ನನ್ನ ಕಾಪಾಡೋ ದೇವ್ರನ್ನ ತೋರ್ಸೋ ದೇವ್ರೇ.
ಇವನು ರಂಗರಾಜನೋ ಇಲ್ಲ ನಟರಾಜನೋ ಅಂತ ಈಗ ಡಿಸೈಡ್ ಆಗತ್ತೆ. ಪ್ರಭು, ಏನಾಯ್ತು ರಾಜು ಅವ್ರೆ? ಏನೋ ನನ್ನ ಮೇಲೆ ಬಿದ್ದಾಗ ಅನಿಸ್ತು ಪ್ರಭು. ಅನ್ಸಿದ್ದ ಇಲ್ಲ ಕಾಣಿಸಿದ್ದ? ಕಣ್ಣಿಲ್ದಿರೋ ಕುರುಡಿಗೆ ಏನ್ ಕಾಣುತ್ತೆ ಪ್ರಭು. ಓಕೆ, ಎಳ್ನೀರು ತಗೊಳ್ಳಿ. ಎಲ್ಲಿ ಪ್ರಭು? ಇಲ್ಲಿ ಈ ಕಡೆ. ಥ್ಯಾಂಕ್ಸ್ ಪ್ರಭು. ಅಯ್ಯಯ್ಯೋ, ನನ್ ಬಿಟ್ಟು ಕುಡಿತಿದ್ಯಾ? ಅಲ್ಲಿ ರೆಡಿ ಆಗಿದೆ. ನನ್ಗೆ ಈ ನೀರೇ ಬೇಕು. ನಿಮ್ಮನ್ನ ಏಯ್, ನೀರ್ ಬರ್ದೆ ಬರೀ ಏರ್ ಬರ್ತಿದ್ಯಲ್ಲ. ಮತ್ತೆ ನೀರಿಲ್ಲ ಅಂದ್ರೆ ಗಾಳಿನೇ ಬರೋದು. ಆಗ್ಲೇ ಮುಗಿಸ್ದ? ಅಷ್ಟು ಅರ್ಜೆಂಟಾ? ಕಾಯಿ ತಿನ್ನೋಣ ಅಂತ. ಏನ? ಈ ಎಳ್ನೀರಲ್ಲಿ ಎಳೆಕಾಯಿ ಸಖತ್ತಾಗಿರತ್ತೆ. ಅಣ್ಣ, ಗಂಜಿ ತಕ್ಕೊಡಿ. ಆ ಎಳೆಕಾಯಿನ ನಾನು ತಿನ್ಲಾ? ತಿನ್ನಿ. ಕಾಯಲ್ಲಿರೋದಲ್ಲ. ಏನ್ರಿ ಆ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಹೌದಮ್ಮ, ತುಂಬಾ ಚೆನ್ನಾಗಿದೆ. ರಾಜು ಅವರೇ, ಫ್ಲವರ್ ಅಂದವಾಗಿದೆ ಅಂತ ನಿಮಗೆ ಹೇಗೆ ಕಾಣಿಸ್ತು? ಅಂದ್ರೆ ಪ್ರಭು, ಮೇಡಮ್ ನೋಡಿ ಅಂದವಾಗಿದೆ ಅಂದ್ಮೇಲೆ ಅಂದವಾಗೇ ಇರುತ್ತೆ ಅಲ್ವಾ? ನಮಗ್ ಕ್ಲಾರಿಟಿ ಮಿಸ್ ಆಗ್ತಿದ್ಯಾ ಅಥವಾ ನೀವೇ ಕವರ್ ಮಾಡ್ತಿದ್ದೀರಾ? ಕಣ್ಣಿಲ್ದಿರೋ ಕುರುಡ ನಾನು. ಲಿಸನಿಂಗ್ ಬಿಟ್ರೆ ವಿಷನಿಂಗ್ ಇಲ್ದೇ ಇರೋನು. ಅಮ್ಮವರು ಆ ಹೂವಿನ ಮೇಲೆ ಆಸೆ ಪಟ್ರಲ್ಲ ಪ್ರಭು, ಹೋಗಿ ತಂದ್ಕೊಡಿ ಪ್ರಭು. ನೀವು ಕೂಡ ಹೋಗಿ ಅಮ್ಮ. ನಿತ್ಯ ಬಾ. ಬೇಡ. ಯಾಕೆ? ಇಷ್ಟ ಅಂದ್ಯಲ್ಲ. ಮನ್ಸು ಹೋದ್ ಕಡೆಗೆಲ್ಲ ಮನುಷ್ಯ ಹೋಗ್ಬಾರ್ದು ರೀ. ಆ ಹೂ ಕೀಳೋಕೆ ಕೆಳಗಿಲ್ವಲ್ಲಮ್ಮ. ಆ ವಿಷಯ ನಿನಗೆ ಹೇಗೆ ಗೊತ್ತು? ಅಂದ್ರೆ ಅದು ಅದು ಅಂದ್ರೆ ಅಮ್ಮವ್ರಿಗೋಸ್ಕರ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಹತ್ತಿರ ಅಂತ ಹಂಗಂದೆ. ಎಸ್, ನಾನ್ ನಿತ್ಯನ್ಗೋಸ್ಕರ ಎಂತ ರಿಸ್ಕ್ ಬೇಕಾದ್ರೂ ತಗೋತೀನಿ. ನಿತ್ಯ ಬಾ.
ನಾಣಿ ಎಲ್ಲಿದ್ಯಾ? ಮೇಡಮ್, ನಿತ್ಯ ಮೇಡಮ್ ಜೈ ಸರ್ ಜೊತೆನೆ ಇದ್ದೀನಿ ಮೇಡಮ್. ನೀವೆಲ್ಲರೂ ಎಲ್ಲಿದ್ದೀರಾ ಅಂತ ಕೇಳ್ತಿರೋದು. ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಆಗ್ಲೇ ಏರ್ಪೋರ್ಟ್ ಕ್ರಾಸ್ ಆದ್ವಿ. ಮುಂಬೈ ಕಡೆ ಕರ್ಕೊಂಡು ಹೋಗ್ತಿದಾರೋ ಇಲ್ಲ ಹೈದರಾಬಾದ್ ಕಡೆ ಕರ್ಕೊಂಡು ಹೋಗ್ತಿದಾರೋ ಅಥವಾ ತಮಿಳ್ನಾಡು ಕಡೆ ಕರ್ಕೊಂಡು ಹೋಗ್ತಿದಾರೋ ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮ್. ಓಕೆ ಅವ್ರೆಲ್ಲಿ ಹೋಗ್ತಿದಾರೋ ಬೇಗ ತಿಳ್ಕೊಂಡು ನನಗ್ ಕಾಲ್ ಮಾಡು. ನಾನೇ ಫೋನ್ ಮಾಡ್ತೀನಿ ಮೇಡಮ್, ನೀವು ಮಾಡಬೇಡಿ. ಅವರಿಗೆ ಡೌಟ್ ಬಂದ್ರೆ ನಾನೇ ಸಿಕ್ಕಾಕೋತೀನಿ. ಓಕೆ ಡೆಸ್ಟಿನೇಷನ್ ಗೊತ್ತಿಲ್ವಂತೆ ನಿತ್ಯ. ಜಸ್ಟ್ ಇವಾಗಷ್ಟೇ ಏರ್ಪೋರ್ಟ್ ನ ಕ್ರಾಸ್ ಆದ್ರಂತೆ. ಹಾಗಾದ್ರೆ ನಾವು ಕೂಡ ಹೊರಡೋಣ ಮಾಮ್. ಆನ್ ದ ವೇ ಆದ್ರೂ ಗೊತ್ತಾಗತ್ತಲ್ಲ. ಎಸ್ ಕಮ್. ಇದೇ ನಿತ್ಯ, ನಾನ್ ಸ್ಪೈಸಿ ಫುಡ್ ಬೇಡ ಅಂದ್ಮೇಲೂ ಅದನ್ನೇ ಆರ್ಡರ್ ಮಾಡ್ತೀಯಲ್ಲ. ನಿಮಗ್ ಬೇಡ ಅಂದ್ರಿ, ನನಗ್ ಬೇಡ ಅನ್ಲಿಲ್ವೇ? ಅಮ್ಮವರು ಮಸಾಲಾ ಪ್ರಿಯರು ಅನ್ಸುತ್ತೆ. ಹೌದು ರಾಜ ಅವ್ರೆ, ಮಸಾಲಾ ಹುಳಿ ಇಲ್ದೆ ನನ್ ಮುದ್ದೆನೆ ಮುಟ್ಟಲ್ಲ. ಮುತ್ತು ಕೊಡಬಾರ್ದು ಅಂತ ಹೀಗೆಲ್ಲ ಅವಾಯ್ಡ್ ಮಾಡೋದಕ್ ನೋಡ್ತಿದ್ಯಾ? ಮಾಡ್ತೀನಿ. ಮೊದ್ಲು ಈ ರಾಜ ಕಳಿಸ್ಕೊಳ್ಳೋ ಹಾಗೆ ಮಾಡ್ದಿದ್ರೆ ನಮ್ ರೊಮ್ಯಾನ್ಸ್ಗೆ ಚಾನ್ಸ್ ಸಿಗಲ್ಲ ಅನ್ಸತ್ತೆ. ರಾಜ ಅವ್ರೆ, ಅನ್ನಕ್ಕೆ ಬಿಸಿ ಬಿಸಿ ಪಕೋಡನ ನಂಚ್ಕೊಂಡ್ರೆ ಸೂಪರ್ ಆಗಿರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ ಪ್ರಭು. ಅಲ್ವಾ? ಈಗ್ಲೇ ಹೋಗ್ತಾ ಇರ್ತೀನಿ. ಇದ್ಕಿದಾಗೆ ಸಾರ್ಗೆ ನನ್ ಮೇಲೆ ಯಾಕೆ ಪ್ರೀತಿ ಬಂದಿದೆ? ನಿಮ್ಮವರು ಧರ್ಮಪ್ರಭು ಅಲ್ಲಮ್ಮ? ರಾಜು ಅವರೇ, ಬಿಸಿ ಬಿಸಿ ಪಕೋಡ ತಿನ್ನಿ. ಅಯ್ಯೋ, ಬಿಸಿ ಆರೋ ಮೊದ್ಲು ತಿನ್ನಿ ರಾಜು ಅವರೇ. ಇದೇನು ಕೆಂಡ ತಂದು ಪಕೋಡ ಅಂತಿದಾರಲ್ಲ? ತಿನ್ನಿ ರಾಜು ಅವರೇ, ಯಾಕೆ ಯೋಚನೆ ಮಾಡ್ತಿದ್ದೀರಿ? ಪ್ರಭು, ಇದು ಪಕೋಡ ತಾನೇ? ಏನ್ ರಾಜು ಅವರೇ, ನಾನೇನೋ ಕೆಂಡ ತಂದಿರೋ ಹಾಗೆ? ಪಕೋಡನೇ, ತಿನ್ನಿ. ತಿಂದ್ರೆ ನಾಲ್ಗೆ ಸುಟ್ಟೋಗುತ್ತೆ, ತಿಂದೇ ಇದ್ರೆ ನಿಜ ಗೊತ್ತಾಗುತ್ತೆ. ಈಗ ಸಿಕ್ಕಾಕೊಂಡಲ್ಲ. ಊಟ ಬಂದ್ಮೇಲೆ ಎಲ್ಲ ಸೇರಿ ಒಂದೇ ಸಲ ತಿಂತೀನಿ ಪ್ರಭು. ಪಕೋಡನೇ ಬೇಡ ರಾಜ ಅವ್ರೆ, ಊಟ ಮಾತ್ರ ಮಾಡಿ ಸಾಕು. ಬದುಕ್ಸಿದ್ರಿ ಮೇಡಮ್. ಅಯ್ಯೋ ದೇವ್ರೆ, ಬ್ಲಾಡರ್ ಬ್ಲಾಸ್ಟ್ ಆಗೋಗಿದೆಯಲ್ಲ. ರಾಜು ಅವರೇ, ಇನ್ನೇನ್ ಸಮಾಚಾರ? ಇನ್ನು ಎಷ್ಟು ದೂರ ಹೋಗ್ಬೇಕು ಪ್ರಭು? ಎಷ್ಟು ದೂರ ಆದ್ರೆ ಏನು ಬಿಡಿ, ನೀವೇನಾದ್ರೂ ನಡಿಬೇಕಾ? ಜೀಪಲ್ಲಲ್ವಾ ಹೋಗೋದು? ಅಂದ್ರೆ ಎಲ್ಲಾದ್ರೂ ಸ್ವಲ್ಪ ನಿಲ್ಲಿಸ್ತೀರೇನೋ ಅಂತ. ಯಾಕೆ? ಸುಮ್ನೆ ಪ್ರಭು, ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇ. ಟೈಮ್ ಪಾಸ್ ಆಗ್ತಿಲ್ವಾ? ಟೈಮ್ ಪಾಸ್ಗೆ ಈ ಕೂಲ್ ಡ್ರಿಂಕ್ಸ್ ತಗೊಳ್ಳಿ. ಬೇಡ ಪ್ರಭು, ಆಲ್ರೆಡಿ ಸ್ಟಮಕ್ ಫುಲ್ ಆಗಿದೆ. ಕೂಲ್ ಡ್ರಿಂಕ್ಸ್ ಅಲ್ವಾ ರಾಜು ಅವರೇ, ಕುಡೀರಿ, ಚೆನ್ನಾಗಿರುತ್ತೆ. ಮೊದ್ಲೇ ಟ್ಯಾಂಕ್ ಫುಲ್ ಆಗಿ ಅವಸ್ಥೆ ಪಡ್ತಾ ಇದ್ದೀನಿ, ಅದರಲ್ಲಿ ಡ್ರಿಂಕ್ ಬೇರೆನಾ? ಕುಡೀರಿ ರಾಜು ಅವರೇ.
ಹೇಗಿದೆ ರಾಜು ಅವರೇ? ಏನೋ ಒಂಥರ ಇದೆ ಪ್ರಭು. ಹೌದಾ? ಹಾಗಾದ್ರೆ ಇದನ್ನ ಟೇಸ್ಟ್ ಮಾಡಿ, ಕುಡೀರಿ. ರಾಜು ಅವರೇ, ಇದು ಹೇಗಿದೆ? ಓವರ್ ಟ್ಯಾಂಕ್ ಆಗೋಗಿದೆ ಪ್ರಭು. ನಮ್ಮ ಹಾಸ್ಪಿಟಾಲಿಟಿ ಹೀಗೆ ಇರುತ್ತೆ. ಇದನ್ನು ಟ್ರೈ ಮಾಡಿ. ತಗೊಳ್ಳಿ ರಾಜು ಅವರೇ, ಟ್ರೈ ಮಾಡಿ. ಈಗಿದೆ. ಬೇಗ ಕುಡೀರಿ ರಾಜು ಅವರೇ. ಸ್ವಲ್ಪ ಜೀಪ್ ನಿಲ್ಲಿಸ್ತೀರ ಪ್ರಭು? ಯಾಕೆ ರಾಜು ಅವರೇ? ಬ್ಲಾಡರ್ ಬ್ಲಾಸ್ಟ್ ಆಗೋ ಆಗಿದೆ. ಸಾರಿ, ದೇವಿಪುರ ಬರೋವರೆಗೂ ಮಧ್ಯ ಎಲ್ಲೂ ನಿಲ್ಸಲ್ಲ. ಅಂದ್ರೆ ಸಾರು ಮೇಡಮು ದೇವಿಪುರಕ್ಕೆ ಹೋಗ್ತಿದ್ದಾರೆ ಅಂದಂಗಾಯ್ತು. ದೇವಿಪುರ ಅಂದ್ರೆ ಇನ್ನು ತುಂಬಾ ದೂರ ಅಲ್ವಾ ಪ್ರಭು? ಅಲ್ಲಿವರೆಗೂ ನಿಲ್ಸಲ್ವಾ? ಬ್ಲಾಡರ್ ಫುಲ್ ಆಗಿ ಹೊಟ್ಟೆ ಒಡೆದೋಗ ಆಗಿದೆ. ನಾನ್ ಮೊದ್ಲೇ ಹೇಳಿದ್ದೆ ರಾಜು ಅವರೇ, ನೀವೇ ಕೇಳಲಿಲ್ಲ. ಪಾಪ, ನಿಲ್ಸಿ ನಿಲ್ಸಿ ಪ್ರಭು, ಇಲ್ಲಾಂದ್ರೆ ಗಾಡಿ ಬಾತ್ರೂಮ್ ಆಗ್ಬಿಡುತ್ತೆ ಪ್ರಭು. ಚಿ 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 ಚಿ, ಆ ಕೆಲಸ ಮಾತ್ರ ಮಾಡ್ಬೇಡಿ. ಬನ್ನಿ, ಹುಷಾರು. ರಾಜು ಅವರೇ, ಗುಡಿ ಬಂತು. ಕುರುಡ ಅಲ್ವಾ ಪ್ರಭು? ಗುಡಿ ಬಂತು ಮನೆ ಬಂತು ಅಂತ ನನಗೆ ಕಾಣುತ್ತೆ. ಹೌದಲ್ವಾ? ಒಂದ್ ನಿಮಿಷ. ಏನ್ ಪ್ರಭು, ನನ್ ಕಣ್ಣಿಗೇನೋ ಕಟ್ಟಿದ್ದೀರಾ ಅನ್ಸುತ್ತೆ. ಕಣ್ಣಿಗೆ ಕಟ್ಟಿದ್ರು ಕಟ್ಟದಿಲ್ದ್ರು ವ್ಯತ್ಯಾಸ ಇಲ್ವಲ್ಲ? ಈಗ ನಿಮಗೆ ಕಣ್ಣಿಲ್ವಲ್ಲ, ದೇವರ ದರ್ಶನ ಆದ್ಮೇಲೆ ನಿಮ್ ಕಣ್ ಸರಿ ಆಗುತ್ತೆ. ಆಗ ನೀವು ಈ ಪ್ರಪಂಚನೇ ನೋಡ್ಬೋದು. ಅಲ್ದೆ ನೀವು ಹುಟ್ಟು ಕುರುಡ ಅಲ್ವಲ್ಲ? ನಿಮ್ಮತ್ತ ಕುರುಡ ಅಂದಿದ್ಕೆ ದೇವ್ರು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ ಅನ್ಸುತ್ತೆ. ರಾಜು ಅವರೇ, ಹೋಗಿರೋ ನಿಮ್ ದೃಷ್ಟಿನ ತಿರ್ಗಾ ಕೊಡ್ಸೋ ಕರ್ತವ್ಯ ನಮ್ದು. ಬೇಗ ಮಾಡಿಸಿ ಪ್ರಭು, ಈ ಕತ್ಲನ್ನ ತಡೆಯೋಕ್ ಆಗ್ತಿಲ್ಲ. ಇಷ್ಟು ವರ್ಷ ಕತ್ಲಲ್ಲಿ ಅಲ್ವಾ ಬದುಕಿದ್ದು, ಇನ್ ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳಿ. ಕೈ ಮುಗಿಲ ಪ್ರಭು. ಪ್ರದಕ್ಷಿಣೆ ಹಾಕ್ದೆ ಕೈ ಯಾಕೆ ಮುಗಿತೀರಿ? ಬನ್ನಿ, ಒಂದ್ 3 ರೌಂಡ್ ಹಾಕೋಣ. ಸರಿ ಪ್ರಭು. ನಡೀರಿ ನಡೀರಿ. ಇದು ಪ್ರದಕ್ಷಿಣೆ ತರ ಇಲ್ಲ ಪ್ರಭು.
ಯಾವುದೋ ಮುಳ್ಳಿನ ದಾರಿಲಿ ನಡೀತಿರೋ ಆಗಿದೆ. ನಾವು ನಡೆಯೋ ದಾರಿಲಿ ಹೂವು ಇರುತ್ತೆ, ಮುಳ್ಳು ಇರುತ್ತೆ ರಾಜು ಅವರೇ. ಎರಡನ್ನೂ ಸಮಾನವಾಗಿ ನೋಡ್ಬೇಕಲ್ವಾ? ಎಲ್ಲ ಮುಳ್ಳೆ ಇರೋ ಆಗಿದೆ. ಹೂ ಯಾವಾಗ ಬರುತ್ತೆ ಪ್ರಭು? ಬರುತ್ತೆ ರಾಜು ಅವ್ರೆ, ನೀವ್ ಸ್ವಲ್ಪ ಸಹಿಸ್ಕೋಬೇಕು. ನೀವ್ ನಡೀರಿ. ಇಲ್ಲಿ ಹೂ ಇದೆ ಬನ್ನಿ, ಇಲ್ಲಿ ಒಳ್ಳೆ ಹೂ ಇದೆ ಬನ್ನಿ. ಆರ್ತಿ ತಗೊಳ್ಳಿ ರಾಜು ಅವ್ರೆ. ಅದೇನಮ್ಮ, ಮೊದ್ಲು ದೇವ್ರಿಗೆ ಕೈ ಮುಗಿಬೇಕಲ್ವಾ? ಆರ್ತಿ ತಗೊಂಡು ಕೈ ಮುಗಿಬಹುದು ರಾಜು ಅವರೇ. ಸರಿ ಪ್ರಭು. ನನ್ ಕೈಲಿ ಏನ್ ಇಡ್ತಿದ್ದೀರಿ ಪ್ರಭು? ಆರ್ತಿ ರಾಜು ಅವ್ರೆ, ನೀವೇ ಸ್ವತಃ ದೇವ್ರಿಗೆ ಆರ್ತಿ ಮಾಡಿ ನಮಸ್ಕಾರ ಮಾಡಿ. ಕಣ್ ಬರ್ಬೇಕು ಅಂದ್ರೆ ಕಾಲ್ ಮಾತ್ರ ಅಲ್ಲ, ಕೈ ಕೂಡ ಕಷ್ಟ ಪಡ್ಬೇಕು. ಈಗಲಾದ್ರೂ ಕೈ ಮುಗಿಬೋದ ಪ್ರಭು? ಇವನು ಕೈ ಮುಗಿಯೋ ದೇವ್ರಲ್ಲ ರಾಜು ಅವ್ರೆ. ಮತ್ಯಾವ ದೇವ್ರಮ್ಮ? ತುಂಬಾ ಪವರ್ಫುಲ್ ದೇವ್ರು. ಅಂದ್ರೆ ಪ್ರಭು, ನಾವು ಈ ದೇವ್ರನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ನಮ್ ಮನ್ಸಲ್ಲಿರೋ ಆಸೆ ಎಲ್ಲ ಹೇಳ್ಬೇಕು. ಅದನ್ನ ಕೇಳಿ ದೇವ್ರ ತಕ್ಷಣ ತೀರಿಸ್ತಾನೆ. ಇಂಥ ದೇವ್ರನ್ನ ನಾನು ಎಲ್ಲೂ ಕೇಳಿಲ್ಲಮ್ಮ. ಹಗ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸರಿ, ದೇವ್ರು ಎಲ್ಲಿದಾನಮ್ಮ? ನಿಮ್ ಎದುರುಗಡೆನೆ ಇದ್ದಾನೆ, ಹೋಗಿ ಹಗ್ ಮಾಡ್ಕೊಳ್ಳಿ. ಇದೇನು ದೇವ್ರು ಹೀಗೆ ಮೆತ್ತಗಿದಾನೆ? ದೇವ್ರಂದ್ರೆ ಕಲ್ಲಲ್ವಾ, ಗಟ್ಟಿಯಾಗಿರ್ಬೇಕು ತಾನೆ? ನಾವ್ ಗುಡಿಗೆ ಹೋಗ್ ಬಂದ್ರೆ ಸ್ಟಾರ್ಟ್ ಆಗುತ್ತೆ. ಬನ್ನಿ. ನಾನ್ ಬರಲ್ಲ, ನೀನ್ ಹೋಗು. ಏನ್ರಿ ನೀವು? ಮದ್ವೆ ಆದ್ಮೇಲೆ ಮೊದಲನೇ ಸಲ ಇಲ್ಲಿ ಬಂದಿದೀವಿ, ಗುಡಿಗೆ ಬರಲ್ಲ ಅಂತೀರಲ್ಲ. ಬನ್ನಿ. ನನಗಂತ ಸೆಂಟಿಮೆಂಟ್ಸ್ ಏನೂ ಇಲ್ಲ. ಹೋಗ್ಲಿ, ನನಗೋಸ್ಕರ ಆದ್ರೂ ಬರಲ್ವಾ? ನಾನ್ ಬಂದ್ರೆ ಗುಡಿಲಿ ಅಮ್ಮನವ್ರನ್ನ ನೋಡಲ್ಲ. ಅವಳ ಮುಂದೆನೂ ಕೂಡ ನಿನ್ನೆ ನೋಡ್ತೀನಿ. ಅದ್ ನಿನಗೆ ಓಕೆನಾ? ಅಮ್ಮನವ್ರಿಗಿಂತ ಯಾವ್ದು ದೊಡ್ಡದಲ್ಲ. ನಾಟಕ ಮಾಡ್ತೀವಿ, ಬನ್ನಿ. ನಾನ್ ಬರಲ್ಲ. ಬನ್ನಿ. ಬನ್ನಿ. ಬನ್ನಿ.